ಯಾರ ಮನೆ ಇದು? ಇಲ್ಲಿಗೆ ಹೇಗೆ ಬಂದೆ? ಏನೂ ನೆನಪಾಗುತ್ತಿಲ್ಲವಲ್ಲ. ನನ್ನನ್ನು ತಡೆಯುವಷ್ಟು ಶಕ್ತಿ ಇರುವ ಮಾನವಿ ಯಾರು? ಮಾನವರಿಗೆ ಅಷ್ಟು ಶಕ್ತಿ ಇರುವುದಿಲ್ಲವಲ್ಲ. ಗಂಧರ್ವ ಶಕ್ತಿ ಅನ್ನುವುದಂತೂ ನಿಜ. ಗಂಧರ್ವ ಶಕ್ತಿ ಎಂದರೆ ಭೂಮಿಯ ಮೇಲೆ ಬೇರೆ ಗಂಧರ್ವರು ಇದ್ದಾರೆಯೇ? ಪಿತಾಶ್ರೀ ಯಾವ ಗಂಧರ್ವರು ಇಲ್ಲ ಎಂದಿದ್ದರು. ಇದ್ರ ನೀವು? ನಂಗಂತೂ ತುಂಬಾ ಭಯ ಆಗಿತ್ತು. ಏನ್ ಮಾಡಿದ್ರು ಎಚ್ಚರಿಕೆನೇ ಆಗ್ಲಿಲ್ಲ ನಿಮ್ಗೆ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಸುಮನಾ ಅಂತ. ನೀನ್ ರಸ್ತೆ ಮಧ್ಯದಲ್ಲಿ ತಲೆ ಸುತ್ತ ಬಂದು ಬಿದ್ದಿದ್ದೆ. ಅಕ್ಕಪಕ್ಕ ಯಾರು ನಿನ್ನ ನೋಡ್ತಾನೆ ಇರ್ಲಿಲ್ಲ. ಅದಕ್ಕೆ ನಾನೇ ಕರ್ಕೊಂಡ್ ಬಂದೆ. ಉಪಕಾರ ಆಯ್ತು. ನನ್ ಜೀವ ಉಳಿಸಿದ್ಯಾ ನೀನು. ಹುಷಾರು ನೋಡು, ಮೊದ್ಲು ನೀನ್ ಸುಧಾರ್ಸ್ಕೊ. ಜೀವ ಗಿವ ಅಂತ ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀಯ? ಇಷ್ಟು ಮನುಷ್ಯತ್ವ ಇಲ್ಲ ಅಂದ್ರೆ ಹೇಗೆ ಹೇಳು? ಅದ್ ಸರಿ, ನಿನ್ ಹೆಸರೇನು? ಆಮ್ರಪಾಲಿ ಅಂತ ನನ್ನ ಹೆಸರು. ಹೆಸರು ತುಂಬಾ ಚೆನ್ನಾಗಿದೆ. ಅಲ್ಲ, ಏನಾಯ್ತು? ಯಾಕೆ ತಲೆ ಸುತ್ತ ಬಂದ್ ಬಿದ್ದಿದ್ದೆ? ನಂಗೂ ಗೊತ್ತಿಲ್ಲ ಏನಾಯ್ತು ಅಂತ. ನೆನಪೇ ಇಲ್ಲ ನನಗೆ. ಆದ್ರೂ ನನ್ನ ಕೈಯಲ್ಲಿ ಹೇಳಕ್ಕೆ ಆಗ್ತಿಲ್ಲ. ಇಷ್ಟು ಶಕ್ತಿ ಕಡಿಮೆ ಆಗಿದ್ಯಾ ನನ್ಗೆ? ನೆತ್ತಿ ಸುಡೋಷ್ಟು ಬಿಸಿಲಿದೆ ಹೊರಗಡೆ. ಶಕ್ತಿ ಕಡಿಮೆ ಆಗದೆ ಇನ್ನೇನು? ಇರು, ನಿಂಗೆ ಸ್ವಲ್ಪ ನೀರು ತಗೊಂಡ್ ಬರ್ತೀನಿ. ನನ್ನ ಶಕ್ತಿ ಇಷ್ಟೊಂದು ಕಡಿಮೆಯಾಗಿದೆ. ಭೂಲೋಕಕ್ಕೆ ಬಂದಾಗ ಕಡಿಮೆಯಾಗಿತ್ತು, ಆದರೆ ಇಷ್ಟೊಂದು ಕಡಿಮೆಯಾಗಿರಲಿಲ್ಲ. ಏನಾಗುತ್ತಿದೆ? ಆ ದಿಗ್ಬಂಧನ ಮುಟ್ಟಿದಾಗಿನಿಂದ ಹೀಗಾಗಿರಬಹುದೇ? ತಗೋ, ನೀರು ಕೊಡಿ. ನೀನ್ ಸ್ವಲ್ಪ ಹೊತ್ತು ಇಲ್ಲೇ ಮಲ್ಕೊಂಡಿರು. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಅದೆಲ್ಲ ಏನು ಬೇಡ, ನಾನು ಹೋಗ್ತೀನಿ. ಬಂದಾಗಿಂದ ಕಾಲಿಗೆ ಚಕ್ರ ಕಟ್ಕೊಂಡಿರೋಳು ಹಂಗೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಇಲ್ಲೋಡು, ನೀನ್ ಸ್ವಲ್ಪ ಹೊತ್ತು ಇಲ್ಲೇ ಇರು. ನೀನ್ ಗುಣ ಆಗೋವರೆಗೂ ನೀನ್ ಎಲ್ಗೂ ಹೋಗೋ ಹಾಗಿಲ್ಲ. ನಾನು ಬಿಡೋದು ಇಲ್ಲ. ನಾನು ಡಾಕ್ಟ್ರನ್ನ ಕರ್ಕೊಂಡ್ ಬರೋ ತನಕ ನೀನ್ ಇಲ್ಲೇ ಮಲ್ಗಿರ್ಬೇಕು. ಅರ್ಥ ಆಯ್ತಾ? ಕ್ಷಮಿಸಿ ಸುಮನಾ, ನನಗೆ ಬೇರೆ ದಾರಿ ಇಲ್ಲ. ನಾನು ಹೋಗಲೇಬೇಕು. ಅಣ್ಣ, ಎಲ್ಲಿಗೆ ಹೋಗ್ತಿದ್ದೀವಿ? ಗೊತ್ತಿಲ್ಲ ಪುಟಾಣಿ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ ಅಂದ್ರೆ ಆಮ್ರಪಾಲಿನ ಹೇಗ್ ಹುಡ್ಕದಣ್ಣ? ನಮಗ್ ಆಮ್ರಪಾಲಿ ಸಿಗ್ತಾರೆ ಪುಟಾಣಿ, ಅಷ್ಟು ಗೊತ್ತು ನಂಗೆ. ಹೇಗ್ ಸಿಗ್ತಾಳ ಆಮ್ರಪಾಲಿ? ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಅಂತ್ಯ. ಈಗ ನೋಡಿದ್ರೆ ಆಮ್ರಪಾಲಿ ಸಿಗ್ತಾಳೆ ಅಂತ್ಯ. ಹೇಗ್ ಸಿಗ್ತಾಳಣ್ಣ? ನನಗ್ ಗೊತ್ತಿಲ್ಲ ಪುಟಾಣಿ. ನನ್ ಮನ್ಸ್ ಏನ್ ಹೇಳ್ತಿದ್ಯೋ ಅದನ್ನ ಕೇಳ್ತಿದ್ದೀನಿ ಅಷ್ಟೇ. ಅಣ್ಣ, ನಿಂಗ್ ನಿಜವಾಗ್ಲೂ ಆಮ್ರಪಾಲಿ ತಪ್ಪು ಮಾಡಿದ್ಲು ಅನ್ಸತ್ತ? ಇಲ್ಲ ಪುಟಾಣಿ, ಅವರು ಆ ವಿಡಿಯೋ ಕಳಿಸ್ಲಿಲ್ಲ ಅಂತ ಗೊತ್ತು ನಂಗೆ. ಮತ್ತೆ ಅವಳು ತಪ್ಪು ಮಾಡ್ಲಿಲ್ಲ ಅಂದ್ರೆ ಯಾಕೆ ಹೊರಗೆ ಕಳಿಸ್ದೆ ಅವಳನ್ನ? ನಾನ್ ಕಳಿಸ್ಲಿಲ್ಲ ಪುಟಾಣಿ, ಅವರೇ ಹೋಗ್ತೀನಿ ಅಂತ ನಿರ್ಧಾರ ಮಾಡಿದ್ರು. ಅವಳು ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ಲು ಸರಿ, ಆದ್ರೆ ನೀನ್ ಯಾಕೆ ಅವಳನ್ನ ತಡಿಲಿಲ್ಲ ಅಣ್ಣ? ನೀನ್ ಒಂದ್ ಮಾತು ಹೇಳಿದ್ರೆ ಅವಳು ಹೋಗ್ತಾ ಇರ್ಲಿಲ್ಲ. ಅವಳು ಯಾರ ಮುಂದೆನಾದ್ರೂ ಮ್ಯಾಜಿಕ್ ಮಾಡಿಬಿಟ್ರೆ ನಾನು ಅಷ್ಟೆಲ್ಲ ಹೇಳಿದ್ರು ಮಾಡ್ತಿದ್ಲು. ಈಗ ನಾನು ಇಲ್ಲ ಹೇಳೋಕ್ಕೆ. ಆಮೇಲೆ ಮಾರ್ಕೆಟಲ್ಲಿ ಎಲ್ಲರ ಮುಂದೆ ಮ್ಯಾಜಿಕ್ ಮಾಡಿ ಏನಾದರೂ ಆಗೋದ್ರೆ
ಯಾವಾಗ ನೋಡಿದ್ರು ಇವ್ರಿಬ್ರು ಕುಸ್ಕುಸ್ ಅಂತ ಸೀಕ್ರೆಟ್ ಆಗಿ ಮಾತಾಡ್ತಾನೆ ಇರ್ತಾರೆ. ಏನಿರ್ಬೋದು? ಕೇಳಿಸ್ತಾನೆ ಇಲ್ವಲ್ಲ. ಸತ್ಯ, ಇದೇನಾದ್ರೂ ಮಿಸ್ ಆಗಿ ಬಿದ್ಬಿಟ್ಟಿದ್ರೆ ಇಬ್ರು ಸೇರಿ ಜೋರ್ ಗಲಾಟೆ ಮಾಡಿ ಫ್ಯಾಮಿಲಿ ಎಲ್ಲ ಸೇರ್ಸ್ಬಿಡ್ತಾ ಇದ್ರು. ಅದು ಸರಿ ನೀನಾ, ಬಟ್ ಫೋನ್ ಯಾರು ತಗೊಂಡ್ರು ಮೆಸೇಜ್ ಮಾಡಕ್ಕೆ? ಈ ಮನೆಯಲ್ಲಿ ಎಲ್ಲಾ ಕಡೆ CCTV ಕ್ಯಾಮ್ರಾ ಹಾಕ್ಸ್ಬಿಡ್ಬೇಕು, ಬಿಗ್ ಬಾಸ್ ಮನೆ ತರ. ಆಗ ಯಾರು ಏನ್ ಮಾಡ್ತಿದಾರೆ ಅಂತ ಎಲ್ಲಾ ಗೊತ್ತಾಗ್ಬಿಡತ್ತೆ. ಆ ಯುಕ್ತಿ ಒಂದು ಪಕ್ಕಾ ಸಿಕ್ಕಾಕೊಂಡ್ ಬಿಡ್ತಾಳೆ. ಈ ಚಾಯಿನ್ ಮಾತ್ ನಾನು ಕೇಳ್ಬಾರ್ದಾಗಿತ್ತು. ಈ ಚಾಯ ಪಕ್ಕ ನನ್ನ ಸಿಕ್ಕಾಕ್ಸ್ತಾಳೆ. ಈಡಿಯಟ್ಸ್ ಅವರಲ್ಲ, ನಾನು. ಈಗ ಮನೆಯವರೆಲ್ಲ ನನ್ ಮೇಲೆ ಡೌಟ್ ಪಡ್ತಾ ಇದ್ದಾರೆ. ಮಮ್ಮನು ನನ್ನ ಕರೆಕ್ಟಾಗಿ ಮಾತಾಡಿಸ್ತಾ ಇಲ್ಲ. ಮಾಯಿ ಮದ್ವೆ ಮುಂದೆ ಹಾಕಿದ್ದಾರೆ ಅಂತ ನನ್ನ ಮರ್ತೇ ಬಿಟ್ಟಿದ್ದಾರೆ. ಹೇ ಯುಕ್ತಿ, ಬಚ್ಚಿಟ್ಕೊಂಡು ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ, ಹೀಗೆ ಸುಮ್ಮನೆ ನಡ್ಕೊಂಡು ಹೋಗ್ತಿದೆ. ಅಷ್ಟ್ರಲ್ಲಿ ನನ್ನ ನೋಡ್ದೆ. ನಾವ್ ಮಾತಾಡೋದನ್ನ ಕದ್ದು ಕೇಳಿಸ್ಕೊತಾ ಇದೀಯಾ? ವಾಟ್? ನಾನಾ ಕತ್ ಕೇಳಿಸ್ಕೊಳ್ಳೋದ? ನೋವೇ. ನಿನ್ಗೆ ಕದಿಯೋದು ಕದ್ದು ಕೇಳಿಸ್ಕೊಳ್ಳೋದು ಇದು ಯಾವ್ದು ಹೊಸದಲ್ಲ ಅಲ್ವಾ ಯುಕ್ತಿ? ವಾಟ್ ಯು ಮೀನ್? ಎಲ್ಲ ನಿಧಾನ ಗೊತ್ತಾಗತ್ತೆ. ಬರೋ. ಸುಮ್ನೆ ಇದ್ರೆ ಏನಾಗ್ತಿತ್ತು ನಿನ್ಗೆ? ಈ ಕದ್ದು ಕೇಳಿಸ್ಕೊಳ್ಳೋ ಬುದ್ಧಿ ಯಾವಾಗ ಬಿಡ್ತೀಯ ಯುಕ್ತಿ? ಸೋ ಚೀಪ್. ವಾಟ್? ನಾನ್ ಚೀಪಾ? ನಾನು ಹಾಕೊಳ್ಳೋ ಪರ್ಫ್ಯೂಮ್ ಎಷ್ಟು ಕಾಸ್ಟ್ಲಿ ಗೊತ್ತಾ? ನಾನು ಹಾಕೊಳ್ಳೋ ಬಟ್ಟೆ, ನನ್ನ ಜ್ಯುವೆಲ್ರಿ. ಐ ಡೋಂಟ್ ಕೇರ್. ನೀನ್ ಏನಾದ್ರೂ ಮಾಡೋ, ಏನಾದ್ರೂ ಹಾಕು. ಆದ್ರೆ ಈ ಮನೇಲಿ ಈ ಜುಜುಬಿ ಕೆಲ್ಸಗಳೆಲ್ಲ ಮಾಡಿ ಸಪೋರ್ಟ್ ಮಾಡು ಅಂತ ಮಾತ್ರ ಕೇಳ್ಬೇಡ. ಅವ್ರೇನ್ ಮಾತಾಡ್ತಾ ಇದ್ರು ಗೊತ್ತಾ? ಫೋನಿಂದ ಯಾರು ಮೆಸೇಜ್ ಕಳ್ಸಿದ್ರು ಅಂತ. ನೀನು ಅಂತ ಗೊತ್ತಾದ್ರೆ? ಯಾರು? ಆನ್ಯಾ ನೀನಾದ? ನನ್ ಮೇಲೆ ಡೌಟ್ ಪಡ್ತಾರ? ಅವ್ರಿಗೆ ನಾನೇ ನನ್ನ ಕೈಯಾರೆ ವಿಷ ಕುಡಿಸಿದ್ರು ಬೇರೆಯವ್ರು ಕುಡಿಸಿದ್ದು ಅಂತ ಅವ್ರನ್ನ ಅವರೇ ನಂಬಿಸ್ಕೊಂಡ್ ಬಿಡ್ತಾರೆ. ಇಷ್ಟು ಓವರ್ ಕಾನ್ಫಿಡೆಂಟ್ ಆಗಿರ್ಬೇಡ ಛಾಯಾ, ಆಮೇಲೆ ನಿನ್ಗೆ ಉಲ್ಟಾ ಹೊಡಿಯುತ್ತೆ. ಇದು ನನ್ನ ಮನೆ, ಇದರ ಇಂಚಿಂಚು ನನಗ್ ಚೆನ್ನಾಗ್ ಗೊತ್ತಿದೆ. ಹಾಗೆ ಹುತ್ತದ ಬಗ್ಗೆ ಹೇಳ್ಕೊಡಕ್ ಬರ್ಬೇಡ ಯುಕ್ತಿ. ಯಾಕೆ ನಿಲ್ಸ್ದೆ ಅಣ್ಣ? ನಿಲ್ಸ್ಬೇಕು ಅಂತ ಅನ್ಸ್ತು ಪುಟಾಣಿ. ಈ ಜಾಗ ಗೊತ್ತಾ ನಿನ್ಗೆ? ಮುಂಚೆ ಇಲ್ಲಿ ಬಂದಿದ್ಯಾ? ಹ್ಞೂ ಪುಟಾಣಿ, ನಾನು ಅಮ್ರಪಾಲಿ ಲಾಕೆಟ್ ಹುಡ್ಕಕ್ ಇಲ್ಲಿ ಬಂದಿದ್ವಿ. ಅಣ್ಣ ಪರ್ಫೆಕ್ಟ್. ಅವಳು ಲಾಕೆಟ್ ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಅವಳು ಲಾಕೆಟ್ ಹುಡ್ಕೊಂಡು ಇಲ್ಲಿಗೆ ಬಂದಿರ್ತಾಳೆ. ಆದ್ರೂ ತುಂಬಾ ಭಯ ಆಗ್ತಾ ಇದೆ ಅಣ್ಣ. ಪುಟಾಣಿ, ಆಮ್ರಪಾಲಿಗೆ ಏನೂ ಆಗಲ್ಲ. ಏನೂ ಆಗದೆ ಇರುವಾಗ ನಾನು ನೋಡ್ಕೋತೀನಿ, ಬಾ. ಈ ಫೋಟೋ ಇರೋರ್ನ ನೋಡಿದೀರಾ? ಇಲ್ಲ, ಗೊತ್ತಿಲ್ಲ. ಅಣ್ಣ ಆ 2 ಮನೆ ಕೇಳಣ್ಣ. ಸರಿ ಬಾ. ಮೇಡಮ್, ಹೇಳಿ. ಈ ಫೋಟೋಲ್ ಇರೋರ್ನ ನೋಡಿದೀರಾ? ಹಾ, ಈ ಹುಡುಗಿ ನೋಡಿದೀನಿ ನಾನು. ಎಲ್ಲಿ ನೋಡಿದೀರಾ? ಇಲ್ಲೇ ನಮ್ ಸುಮನಾ ಮನೆಯಲ್ಲಿ. ಸಾರಿ, ಸುಮ್ನಾ ಅಂದ್ರೆ ಯಾರು? ಸುಮನಾ ಅಂದ್ರೆ ನಮ್ ಸ್ಲಮ್ಮಲ್ಲೇ ಇದ್ದಾಳ ಹುಡುಗಿ. ಆದ್ರೆ ನೀವು ಫೋಟೋ ತೋರ್ಸಿದ್ರಲ್ಲ, ಆ ಹುಡುಗಿ ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲೇ ಇದ್ಲು, ಆದ್ರೆ ಇವಾಗ ಇಲ್ಲ. ಮತ್ತೆ ಎಲ್ಲೋದ್ರು ಮೇಡಮ್?
ಪಾಪ ಆ ಹುಡುಗಿ ಎಲ್ಲೋ ತಲೆ ಸುದ್ ಬಿದ್ದಿದ್ಲಂತೆ. ನಮ್ ಸುಮನ ಮನೆಗ್ ಕರ್ಕೊಂಡ್ ಬಂದಿದ್ಲು. ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಅಂತ ಮನೆಗ್ ಬಂದ್ರೆ ಆ ಹುಡುಗಿ ಇಲ್ಲೇ ಇಲ್ವಂತೆ, ಓಡೋಗ್ಬಿಟ್ಟಿದ್ಲಂತೆ. ಎಲ್ಲೋದ್ರು ಅಂತ ಏನು ಹೇಳಿಲ್ವಾ? ಅಯ್ಯೋ ಎಷ್ಟು ವೀಕ್ ಆಗಿದ್ಲು ಗೊತ್ತಾ. ಪಾಪ ಹುಡುಗಿ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ, ನಿಲ್ಲಕ್ಕೂ ಆಗ್ತಿರ್ಲಿಲ್ವಂತೆ ಪಾಪ. ಈ ಪರಿಸ್ಥಿತಿಲಿ ಆ ಹುಡುಗಿ ಎಲ್ಲೋದ್ಲೋ ಏನೋ ಗೊತ್ತಿಲ್ಲ. ಮಂಡಲ ಎಲ್ಲಿ ಹೋಯ್ತು? ಸ್ವಲ್ಪ ಹೊತ್ತಿನ ಮುಂಚೆ ಇಲ್ಲಿಯೇ ಇತ್ತಲ್ಲ. ಏ ಹುಡುಗಿ, ಪದಕ ಮರ್ತು ಬಿಡು. ಎಲ್ ಬಚ್ಚಿಟ್ಟಿದ್ದೀರಾ? ನಿಮ್ಗೆ ಯಾಕ ಪದಕ? ಅದು ನನಗ್ ಸೇರ್ಬೇಕಾಗಿರೋದು, ವಾಪಸ್ ಕೊಡಿ. ಏ ಹೇಳಿದ್ನಲ್ಲ, ಪದಕ ಮರ್ತು ಬಿಡು. ಯಾಕ್ ಕದ್ರಿ ಪದಕನ? ನನಗೋಸ್ಕರ ಕದಿರ್ಲಿಲ್ಲ. ಮತ್ತೆ ಏ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಕ್ ಆಗಲ್ಲ ನನ್ನ ಕೈಲಿ. ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋ ಹಾಕಿಲ್ಲ. ನಿನ್ನು